ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್ ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನದಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ನಾವು ಧ್ಯಾನ ಮಾಡಿದ ಯೇಸುವಿನ ಪುನರುತ್ಥಾನ ಎಂಬ ಸಂದೇಶದ 2ನೇ ಭಾಗವನ್ನು ಧ್ಯಾನಿಸಲಿಕ್ಕಿದ್ದೇವೆ. ನಾವು ವಾಕ್ಯ ಧ್ಯಾನಕ್ಕೆ ಹೋಗುವುದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇವೆ. ನೀವು ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರು, ಪ್ರೀತಿ ದಯೆ ಕರುಣೆ ತುಂಬಿರುವ ಆತನು, ನಮ್ಮ ಮೇಲೆ ಅಪಾರವಾದ ಪ್ರೀತಿ ಇಟ್ಟಿರುವ ಆತನು ನೀವಾಗಿದ್ದೀರಿ. ಅಪಾ ತಂದೆ ಸ್ವಾಮಿ, ನಿಮ್ಮ ನಾಮಕ್ಕೆ ಮಹಿಮೆ ಆಗಲಿ. ಅಪಾ ಸ್ವಾಮಿ, ನೀವು ನಮ್ಮೊಂದಿಗೆ ಮಾತನಾಡಿ, ನಿಮ್ಮ ಜೀವವುಳ್ಳ ವಾಕ್ಯದ ಮೂಲಕ ಮಾತನಾಡಿ ಸ್ವಾಮಿ. ಪ್ರತಿಯೊಬ್ಬರು ನೀವು ವೈಯಕ್ತಿಕವಾದ ಮಾತು, ನಿಮ್ಮ ವಾಕ್ಯದಲ್ಲಿರುವ ಮಹಿಮೆ, ಪವಿತ್ರಾತ್ಮನ ಅಭಿಷೇಕ, ಅಪಾ ನಿಮ್ಮ ಪ್ರಕಟಣೆಗಳು, ದೈವಿಕ ಪದ ಪ್ರಕಟಣೆಗಳು ಪ್ರತಿಯೊಬ್ಬರಲ್ಲಿ ಸ್ವಾಮಿ ಕಾರ್ಯ ಮಾಡಿದ ದೇವ. ಥ್ಯಾಂಕ್ ಯು ಫಾದರ್. ತಂದೆ, ನಿಮ್ಮ ನಾಮಕ್ಕೆ ಸ್ತುತಿ ಸಲ್ಲಿಸ್ತೇವೆ. ಪವಿತ್ರಾತ್ಮನ ಎಲ್ಲವನ್ನೂ ನೀವು ಹತೋಟಿಗೆ ತೆಗೆದುಕೊಳ್ಳಿ. ತಂದೆ, ನಿಮಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಪ್ರಿಯರೇ, ನಾನೀಗಲೇ ಹೇಳಿದಾಗೆ ಇವತ್ತಿನ ಸಂದೇಶದಲ್ಲಿ ಯೇಸುವಿನ ಪುನರುತ್ಥಾನ ಎಂಬ ವಿಷಯದ 2ನೇ ಭಾಗವನ್ನು ನಾವು ಧ್ಯಾನ ಮಾಡುವ. ಕಳೆದ ಸಂಚಿಕೆಯಲ್ಲಿ ನಾವು 2 ವಿಷಯಗಳನ್ನು ಧ್ಯಾನ ಮಾಡಿದ್ದೇವೆ. ಒಟ್ಟು 5 ಕಾರ್ಯಗಳಾಯಿತು. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದಾಗ 5 ಕಾರ್ಯಗಳಾಯಿತು. ಅದರ 2 ಕಾರ್ಯಗಳನ್ನು ನಾವು ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಧ್ಯಾನ ಮಾಡಿದ್ದೇವೆ. ಮೊದಲನೇದು ಏನಂದರೆ, ಯೇಸು ಕ್ರಿಸ್ತನು ಪುನರುತ್ಥಾನ ಆಗುವುದರ ಮೂಲಕ ನಾನೇ ರಕ್ಷಕನು, ನಾನೇ ಒಡೆಯನು ಎಂಬುದಾಗಿ ಲೋಕಕ್ಕೆ ಸಾರಿದನು. ಯಾಕೆಂದರೆ ಆತನೊಬ್ಬನೇ ಮರಣವನ್ನು ಜಯಿಸಿದ ಆತನು, ಮರಣವನ್ನು ಗೆದ್ದ ಆತನು, ಸತ್ತೊಳಗಿಂದ ಮೊದಲು ಎದ್ದು ಬಂದ ಆತನು. ಹಲ್ಲೆಲೂಯಾ. ನಂತರ ನಾವು ನೋಡ್ತೇವೆ, ನಾವು ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ವೆ. ನೀವು ನೀತಿವಂತ ನಿರ್ಣಯಿಸಲ್ಪಟ್ವೆ. 2 ಕಾರ್ಯಗಳು ನಾವು ಕಳೆದ ಸಂಚಿಕೆಯಲ್ಲಿ ಧ್ಯಾನ ಮಾಡಿದ್ದೇವೆ. ಇನ್ನು 3 ವಿಷಯಗಳನ್ನು ನಾವು ಈ ಸಂಚಿಕೆಯಲ್ಲಿ ಧ್ಯಾನ ಮಾಡಲಿಕ್ಕಿದ್ದೇವೆ. 3ನೇದಾಗಿ, ನಮಗೆ ಮರಣದ ಮೇಲೆ ಜಯ ಸಿಕ್ಕಿತು. ಯಾವಾಗ ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿದ್ರು, ಆವಾಗ ನಮಗೆ ಮರಣದ ಮೇಲೆ ಜಯ ಸಿಕ್ತು. ವಿ ಗಾಟ್ ವಿಕ್ಟ್ರಿ ಓವರ್ ಡೆತ್. ಹೇಗೆ ಸೈತಾನನು ಆದಾಮನನ್ನು ವಂಚಿಸಿ ಪಾಪಕ್ಕೆ ಆದಾಮನನ್ನು ಒಳಪಡಿಸಿದಾಗ ಮರಣ ಬಂತೋ, ಮರಣ ಆಮೇಲೆ ಮನುಕುಲವನ್ನು ಆಳ್ವಿಕೆ ಮಾಡ್ತಾ ಇತ್ತು. ಸೊ ಆದಾಮನ ಸಂಬಂಧದಿಂದಾಗಿ ನಾವೆಲ್ಲರೂ ಸಾಯುವವರಾದ್ವಿ. 1 ಕೊರಿಂಥ 15ನೇ ಅಧ್ಯಾಯ 20 ಮತ್ತು 22ನೇ ವಚನ. ಆದರೆ ಕ್ರಿಸ್ತನು ಸತ್ತೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ದೆ ಹೋದವರಲ್ಲಿ ಪ್ರಥಮ ಫಲವಾದನು. ಮನುಷ್ಯನ ಮೂಲಕ ಮರಣ ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ, ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾದರು. 26ನೇ ವಚನ, ಮರಣವು ಕಡೇ ಶತ್ರುವಾಗಿ ನಿವೃತ್ತಿ ಆಗುವುದು ಎಂಬುದಾಗಿ. ಸೊ ಆದಾಮನ ಸಂಬಂಧದಲ್ಲಿ ಎಲ್ಲರೂ ಕೂಡ ಸಾಯುವವರಾದರೂ ಮರಣ ಆಳ್ವಿಕೆ ಮಾಡ್ತಾ ಇತ್ತು, ಮನುಕುಲವನ್ನು ಆಳ್ವಿಕೆ ಮಾಡ್ತಾ ಇತ್ತು. ಸೊ ಮರಣ ಎನ್ನುವಂಥದ್ದು ಒಂದು ರೀತಿಯ ಡಿಫೀಟ್ ಆಗಿತ್ತು ಹ್ಯುಮ್ಯಾನಿಟಿಯ ಮೇಲೆ. ಅದು ಮರಣ ಆ ಮನುಷ್ಯನನ್ನು ಡೊಮಿನಿಯನ್ ಆಳ್ವಿಕೆ ಮಾಡ್ತಾ ಇತ್ತು. ಈಗ ದೇವರು ನಮ್ಮ ಮೇಲೆ ಆಳ್ವಿಕೆ ಮಾಡ್ತಿದ್ದ ಈ ಮರಣವನ್ನು ಶಾಶ್ವತವಾಗಿ ನಾಶ ಮಾಡಬೇಕು ಎಂಬುದಾಗಿ ದೇವರು ವಾಗ್ದಾನ ಮಾಡಿದರು. ಏಷಯ 25ನೇ ಅಧ್ಯಾಯ 8ನೇ ವಚನ, ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು, ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿರುವ ಕಣ್ಣೀರನ್ನು ಒರೆಸಿ ಬಿಡುವನು ಎಂಬುದಾಗಿ. ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು ಎಂಬುದಾಗಿ. ಸೊ ಇಲ್ಲಿ ನಾವು ನೋಡ್ತೇವೆ, ಮರಣವನ್ನು ದೇವರು ನಾನು ಶಾಶ್ವತವಾಗಿ ನಾಶ ಮಾಡ್ತೇನೆ, ನಿರ್ನಾಮ ಮಾಡ್ತೇನೆ, ನನ್ನ ಜನರ ಕಣ್ಣೀರನ್ನು ಒರೆಸ್ತೇನೆ, ಅವರಿಗಾದ ಅಪಮಾನವನ್ನು ನಾನು ಭೂಲೋಕದಿಂದ ತೊಲಗಿಸ್ತೇನೆ ಎಂಬುದಾಗಿ ದೇವರು. ಅದಕ್ಕೋಸ್ಕರವೇ ತನ್ನ ಮಗನನ್ನು, ಅಂದರೆ ವಾಕ್ಯವೆಂಬಾತನನ್ನು, ಯೇಸು ಕ್ರಿಸ್ತನನ್ನು ಈ ಲೋಕದಲ್ಲಿ ನರವತರದಲ್ಲಿ ಕಳಿಸಿಕೊಟ್ರು. ಸೊ ಈ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಮ್ಮ ಪಾಪ, ಶಾಪ, ರೋಗ, ಬೇನೆ, ಮರಣವನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡ್ರು. ಆತನು ಅದನ್ನೆಲ್ಲವನ್ನು ಸೋಲಿಸಿ 3ನೇ ದಿವಸದಲ್ಲಿ ಎದ್ದು ಬಂದರು. ಯಾವಾಗ ಯೇಸು ಸ್ವಾಮಿ ಶಿಲುಬೆಗೆ ಹೋದ್ರು, ಆವಾಗ ಆತ ನಮ್ಮ ಪಾಪ, ಶಾಪ, ರೋಗಗಳನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡ್ರು. ದೇವರು ನಮ್ಮ ಪಾಪಕ್ಕೆ ಮರಣದಂಡನೆಯನ್ನು ಕೊಟ್ಟರು. ಪಾಪ ಸತ್ತೋಯ್ತು. ಸೊ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ 23 ಮತ್ತು 24ನೇ ವಚನ, ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಆತನನ್ನು ದೇವರು ಮರಣ ವೇದನೆಯಿಂದ ಬೇಡಿಸಿ ಎಬ್ಬಿಸಿದನು, ಯಾಕೆಂದರೆ ಮರಣವು ಆತನನ್ನು ಹಿಡಿದಿರುವುದು ಅಸಾಧ್ಯವಾಗಿತ್ತು ಎಂಬುದಾಗಿ. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಎದ್ದು ಬಂದನು. ಯಾಕೆಂದರೆ ಮರಣಕ್ಕೆ ಆತನನ್ನು ಹಿಡಿದಿಡಲಿಕ್ಕೆ ಅಸಾಧ್ಯವಾಗಿತ್ತು. ಡೆತ್ ಕುಡ್ ನಾಟ್ ಕಂಟೈನ್ ಹಿಮ್.
ಯಾಕೆಂದರೆ ಆತನು ಜೀವವಾಗಿ, ಯೇಸು ಹೇಳಿದ ನಾನೇ ಮಾರ್ಗವು ಸತ್ಯವು ಜೀವವಾಗಿದೆ. ಜೀಸಸ್ ಈಸ್ ಲೈಫ್. ಯೇಸು ಜೀವವಾಗಿದ್ದಾರೆ. ಯಾವಾಗ ಜೀವವೆಂಬ ಆತನು ಮರಣದ ಒಳಗೆ ಪ್ರವೇಶ ಮಾಡಿದ್ನೋ ಮರಣ ಕ್ಯಾನ್ಸಲ್ ಆಯಿತು, ಮರಣ ಡಿಫೀಟ್ ಆಯಿತು. ಸೊ ಮರಣವನ್ನು ಸೋಲಿಸ್ಲಿಕ್ಕೋಸ್ಕರ ದೇವರು ಯಾರು ಜೀವ ಎಂಬ ಆತನಾಗಿದ್ದಾನೋ ಅವರನ್ನು ಮರಣದ ಒಳಗೆ ಕಳಿಸಿಕೊಟ್ರು. ಇದು ಹೇಗೆ ಅಂತ ಹೇಳಿದ್ರೆ, ಒಂದು ಕತ್ತಲೆ ಕೋಣೆಯ ಒಳಗೆ ಬೆಳಕು ಪ್ರವೇಶ ಮಾಡಿದಾಗ ಕತ್ತಲೆ ಕ್ಯಾನ್ಸಲ್ ಆಗ್ತದೆ, ಕತ್ತಲೆ ಅಲ್ಲಿಂದ ಓಡಿ ಹೋಗ್ತದೆ. ಅದೇ ರೀತಿಯಲ್ಲಿ ಮರಣದ ಒಳಗೆ ಯೇಸು ಕ್ರಿಸ್ತನು ಜೀವ ಎಂಬ ಆತನು ಪ್ರವೇಶ ಮಾಡಿದಾಗ ಮರಣ ಕ್ಯಾನ್ಸಲ್ ಆಯಿತು. ಸೊ ಯೇಸು ಕ್ರಿಸ್ತನು ಮರಣ ಹೊಂದುವುದರ ಮೂಲಕ ಮರಣವನ್ನು ಸೋಲಿಸಿದ್ರು. ನಾವು ಇದನ್ನು ಕಳೆದ ಸಂಚಿಕೆಯಲ್ಲಿ ನಾವು ಕೂಡ ಧ್ಯಾನ ಮಾಡಿದ್ದೇವೆ. ಸೊ ಯೋಹಾನ ಬರೆದ ಸುವಾರ್ತೆ 11:25 ವಚನದಲ್ಲಿ ನೋಡ್ತೇವೆ, ಯೇಸು ಹೇಳ್ತಾರೆ ನಾನೇ ಪುನರುತ್ಥಾನವೂ ಜೀವವು ಎಂಬುದಾಗಿ. ಯೋಹಾನ 11:25, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವರು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಸೊ 1 ಕೊರಿಂಥ 15:54 ವಚನದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿದ ಯೇಸು ಕ್ರಿಸ್ತನು ನಿನ್ನ ಒಳಗೆ ವಾಸ ಮಾಡ್ತಾ ಇರೋದ್ರಿಂದಾಗಿ ನಮಗೆ ಮರಣದ ಮೇಲೆ ಜಯ ಸಿಕ್ಕಿತು. ಹಲ್ಲೆಲೂಯಾ. ಸೊ ಪುನರುತ್ಥಾನದ ಯೇಸು ನಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾರೆ, ನಂಬುವವರದು ನಮ್ಮ ಒಳಗೆ ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆತನ ಮೂಲಕ ನಾವು ಕೂಡ ಮರಣವನ್ನು ಜಯಿಸುವವರಾದ್ವಿ. 1 ಕೊರಿಂಥ 15:54 ವಚನ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಮರಣದ ಕೊಂಡಿ ಪಾಪವೇ, ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಸೊ ದೇವರು ಯೇಸು ಕ್ರಿಸ್ತನ ಮೂಲಕ ನಮಗೆ ಪಾಪದ ಮೇಲೆ ಜಯವನ್ನು ಕೊಟ್ಟಿದ್ದಾರೆ. ಪಾಪದ ಮೇಲೆ ಆತನು ನಮಗೆ ಜಯವನ್ನು ಅನುಗ್ರಹಿಸಿದ್ದಾನೆ. ನಾವು ಮರಣವನ್ನು ಜಯಿಸಿದವರಾಗಿದ್ದೇವೆ. ಮರಣ ನಮ್ಮ ಮೇಲೆ ಆಳ್ವಿಕೆ ಮಾಡುವುದಿಲ್ಲ. ಸೊ 4ನೇದಾಗಿ ನಾವು ನೋಡ್ತೇವೆ, ನಮ್ಮ ರಕ್ಷಣೆ ಎಂಬ ನಿರೀಕ್ಷೆಗೆ ಬಲ ಬಂತು. ಯಾವಾಗ ಯೇಸು ಕ್ರಿಸ್ತನು ಆತನು ಸತ್ತೊಳಗಿಂದ ಎದ್ದು ಬಂದನು, ಆಗ ನಮ್ಮ ರಕ್ಷಣೆಯ ನಿರೀಕ್ಷೆಗೆ ಬಲ ಬಂತು. ಸೊ ನಾವು ನೋಡ್ತೇವೆ, ಯಾವಾಗ ಯೇಸು ಕ್ರಿಸ್ತನ ಸತ್ತೊಳಗಿಂದ ಎದ್ದು ಬಂದರೋ, ಪುನರುತ್ಥಾನ ಹೊಂದಿದ್ರು, ಆವಾಗ ನಾವು ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ವಿ. ನಮ್ಮ ರಕ್ಷಣೆಯ ನಿರೀಕ್ಷೆಗೆ ಆಗ ದೃಢವಾಯಿತು, ಅದು ಸದೃಢವಾಯಿತು. ಅಷ್ಟು ಮಾತ್ರ ಅಲ್ಲ, ಯೇಸು ಸ್ವಾಮಿ ಸತ್ತೊಳಗಿಂದ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗುವುದಕ್ಕಿಂತ ಮೊದಲು ಆತನು ವಾಗ್ದಾನ ಮಾಡ್ತಾನೆ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದ 4 ಮತ್ತು 5ನೇ ವಚನ, ಹೀಗಿರಲಾಗಿ ಆತನು ಅವರಿಗೆ ಕೂಡಿದಾಗಿ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳಿಗೆ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು ಎಂಬುದಾಗಿ. ಸೊ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ತಂದೆಯ ಬಳಿಗೆ ಹೋಗ್ತೇನೆ, ತಂದೆಯ ಬಳಿಯಿಂದ ನಾನು ಬೇಡಿಕೊಳ್ತೇನೆ, ಆತ ನಿಮಗೆ ಪವಿತ್ರ ಆತ್ಮನನ್ನು ಕಳಿಸಿಕೊಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ಯೇಸು ಸ್ವಾಮಿ, ಪುನರುತ್ಥಾನದ ಯೇಸು ಸ್ವಾಮಿ ತನ್ನ ರಕ್ತವನ್ನು ಪರಲೋಕದಲ್ಲಿ ಆತನು ಸಮರ್ಪಿಸಿ, ದೇವ ಸಾನ್ನಿಧ್ಯದಲ್ಲಿ ಸಮರ್ಪಿಸಿ, ತಂದೆಯಾದ ದೇವರಲ್ಲಿ ಪ್ರಾರ್ಥನೆ ಮಾಡಿದರು ಪವಿತ್ರ ಆತ್ಮನನ್ನು ಕಳಿಸಿಕೊಳ್ಳಲಿಕ್ಕೆ. ಸೊ ಹಾಗಾಗಿ ನೀವು ಯೇಸುವಿನ ರಕ್ತದ ತೊಳೆಯಲ್ಪಟ್ಟವರಾದ ನೀವು ಪವಿತ್ರ ಆತ್ಮನನ್ನು ಹೊಂದಿಕೊಂಡಿದ್ದೇವೆ. ಈ ಪವಿತ್ರ ಆತ್ಮನನ್ನು ಹೊಂದಿಕೊಂಡಿದ್ದಾಗಿ ನಮ್ಮ ರಕ್ಷಣೆಯ ನಿರೀಕ್ಷೆಗೆ ಅದು ಬಲ ನೀಡಿತು, ಅದು ರಕ್ಷಣೆ ನಿರೀಕ್ಷೆಯನ್ನು ದೃಢ ಮಾಡಿತು. ನಮ್ಮ ವಿಮೋಚನೆಗೆ ನಮ್ಮಲ್ಲಿ ಇಟ್ಟಿರುವ ಪವಿತ್ರ ಆತ್ಮನು ಒಂದು ಸೀಲ್ ಆಗಿದ್ದಾನೆ, ಗುರುತಾಗಿದ್ದಾರೆ. ಹಲ್ಲೆಲೂಯಾ. ನಾವು ನೋಡುವಾಗ, ಯಾವಾಗ ದೇವರು ಪವಿತ್ರ ಆತ್ಮನನ್ನು ಕಳಿಸಿಕೊಟ್ರೋ, ಆತ್ಮಿಕವಾದ ಸತ್ತಂತ ನಮ್ಮ ಆತ್ಮ ಸತ್ತು ಹೋಗಿತ್ತು, ಆ ಆತ್ಮದಲ್ಲಿ ಪವಿತ್ರ ಆತ್ಮನ ಐಕ್ಯ ಆದುವಾಗ ನಾವು ಪುನರುತ್ಥಾನ ಆದ್ವಿ, ನಾವು ಆತ್ಮದಲ್ಲಿ ಪುನಃ ಜೀವಿಸಿದ್ವಿ. ಅಷ್ಟು ಮಾತ್ರ ಅಲ್ಲ, ಈ ಪವಿತ್ರ ಆತ್ಮ ನಮ್ಮ ಒಳಗೆ ಡ್ವೆಲ್ ಆಗಿರೋದ್ರಿಂದ, ಪವಿತ್ರ ಆತ್ಮ ನಮ್ಮ ಒಳಗೆ ವಾಸ ಮಾಡೋದ್ರಿಂದ, ಈ ಪವಿತ್ರ ಆತ್ಮನ ಮೂಲಕವಾಗಿ ಒಂದು ದಿವಸ ಮೃತ ಶರೀರವು ಕೂಡ ಸತ್ತೊಳಗಿಂದ ಎದ್ದು ಬರ್ತದೆ. ಸೊ ಯೇಸು ಸ್ವಾಮಿಯನ್ನು ಕೂಡ ಪವಿತ್ರ ಆತ್ಮನ ಮೂಲಕವಾಗಿ ಆತನ ಮೃತದೇಹವನ್ನು ದೇವರು ಎಬ್ಬಿಸಿದು. ರೋಮಪುರ 8ನೇ ಅಧ್ಯಾಯದ 11ನೇ ವಚನ, ಯೇಸುವನ್ನು ಸತ್ತೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ನೋಡ್ತೇವೆ, ಸೊ ಯೇಸು ಕ್ರಿಸ್ತನನ್ನು ಸತ್ತೊಳಗಿಂದ ಎಬ್ಬಿಸಿದ ಪವಿತ್ರ ಆತ್ಮನು ನಿಮ್ಮ ಮರ್ತ್ಯ ಶರೀರವನ್ನು ಕೂಡ ಆತನ ಎಬ್ಬಿಸುವನು. ಸೊ ಯೇಸು ಸ್ವಾಮಿ 2ನೇ ಬರುಣದಲ್ಲಿ ಯಾರೆಲ್ಲ ಕ್ರಿಸ್ತ ನಂಬಿಕೆಯಲ್ಲಿ ನಿದ್ದೆ ಹೋಗಿದ್ದಾರೋ ಅವರನ್ನು ಪವಿತ್ರ ಆತ್ಮನು ಎಬ್ಬಿಸುವನು. ಹಲ್ಲೆಲೂಯಾ. ಸೊ 5ನೇ ವಿಷಯ,
ಈ ಭೂಮಿಯಲ್ಲಿ ಆಳ್ವಿಕೆ ಮಾಡಲು ನಮಗೆ ಅಧಿಕಾರ. ನಾವು ಈ ಭೂಲೋಕದಲ್ಲಿ ಆಳ್ವಿಕೆ ಮಾಡಲು ಅಧಿಕಾರ ಬಲ ಬಂತು. ಯಾವಾಗ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ರೋ ನಮ್ಮ ಒಳಗೆ ಪವಿತ್ರಾತ್ಮನು ಬಂದು ವಾಸ ಮಾಡಲಿಕ್ಕೆ ಅಲ್ಲಿ ಅನುವಾಯಿತು. ಬಿಕಾಸ್ ಯೇಸು ಸ್ವಾಮಿಯ ರಕ್ತ ನಮ್ಮ ಪಾಪಗಳನ್ನು ತೊಳೆಯಿತು. ಪರಲೋಕದಿಂದ ಕಳಿಸಲ್ಪಟ್ಟ ಪವಿತ್ರ ಆತ್ಮನು ನಮ್ಮ ಒಳಗೆ ವಾಸ ಮಾಡಿ ದೇವರು ನಮ್ಮನ್ನು ಫಲದಿಂದಲೂ ಪರಾಕ್ರಮದಿಂದಲೂ ತುಂಬಿಸಿದ್ರು, ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸಿದ್ರು. ನಾವು ಈ ಲೋಕದಲ್ಲಿ ಆಳ್ವಿಕೆ ಮಾಡಲಿಕ್ಕೋಸ್ಕರ ಕರೆಯಲ್ಪಟ್ಟವರು. ದೇವರು ನಮ್ಮನ್ನು ಅದಕ್ಕೆ ಸೃಷ್ಟಿ ಮಾಡಿದ್ದು ಈ ಭೂಮಿಯಲ್ಲೇ. ಆದಿಕಾಂಡ 1ನೇ ಅಧ್ಯಾಯದ 28ನೇ ವಚನ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಎಂಬುದಾಗಿ. ಸೊ ಅಲ್ಲಿ ನಾವು ನೋಡ್ತೇವೆ, ದೇವರ ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನೆಲ್ಲ ಹಬ್ಬಿಕೊಳ್ಳಿರಿ, ಭೂಮಿಯನ್ನು ವಶ ಮಾಡಿಕೊಳ್ಳಿ, ಆಳ್ವಿಕೆ ಮಾಡಿ ಎಂಬುದಾಗಿ ದೇವರು ಹೇಳ್ತಾರೆ. ಸೊ ಯಾವಾಗ ಪಾಪ ಬಂತು, ಸೈತಾನನು ಆದಾಮನ ಪಾಪಕ್ಕೆ ಪ್ರೇರೇಪಿಸಿದಾಗ ಆದಾಮನು ಆ ಎಲ್ಲ ಅಥಾರಿಟಿಯನ್ನು, ಅಧಿಕಾರವನ್ನು ಕಳ್ಕೊಂಡ ಎಲ್ಲ ಅಧಿಕಾರವನ್ನು ಯೇಸು ಕ್ರಿಸ್ತನು ಸೈತಾನನಿಂದ ಪುನಃ ತಿರುಗಿ ವಾಪಸ್ ಪಡೆದರು. ಹಲ್ಲೆಲೂಯಾ. ಸೊ ಯೇಸು ಸ್ವಾಮಿ ಪಾಪವನ್ನು ಜಯಿಸಿದ್ರು, ಇಹಲೋಕದಾಧಿಪತಿಯನ್ನು ಜಯಿಸಿದ್ರು. ಅವನ ಕೈಲಿದ್ದ ಎಲ್ಲ ಅಥಾರಿಟಿಯನ್ನು ತಾನು ತಿರುಗಿ ಪಡೆದನು ಯಾವಾಗ ಆತನ ಸತ್ತೊಳಗಿಂದ ಎದ್ದು ಬಂದಾಗ. ಸೊ ಈಗ ನಾವು ಕೂಡ ಈ ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮನ ಶಕ್ತಿಯಿಂದ, ದೇವರ ವಾಕ್ಯದ ಬಲದಿಂದ ಈ ಲೋಕದಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಕರೆಯಲ್ಪಟ್ಟವರಾಗಿದ್ದೇವೆ. ಸೊ ಈ ಯೇಸು ಕ್ರಿಸ್ತನನ್ನು ದೇವರು ಸತ್ತೊಳಗಿಂದ ಎಬ್ಬಿಸಿ ಈಗ ಉನ್ನತೋನ್ನತದಲ್ಲಿ ಕೂತ್ಕೊಳ್ಳಿಸಿದ್ದಾರೆ, ಸಮಸ್ತದ ಮೇಲೆ ಅಧಿಕಾರಿಯನ್ನಾಗಿ ಕೂತ್ಕೊಳ್ಳಿಸಿದ್ದಾರೆ. ಎಫೆಸ 1ನೇ ಅಧ್ಯಾಯ 20 ಮತ್ತು 23ನೇ ವಚನ, ಆತನ ಬಲಾತಿಶಯವು ಎಷ್ಟು ಮಹತ್ತದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ದೇವರ ಬಲಾತಿಶಯ ಹೇಗೆಂದರೆ, ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆ ತನ್ನ ಬಲಗಡೆಯಲ್ಲಿ ಕುಳ್ಳಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದದ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸನ್ನಾಗಿ ನೇಮಿಸಿದನು. ಸಭೆ ಆತನ ದೇವವಾಗಿದೆ. ಎಲ್ಲವನ್ನು ಎಲ್ಲಾ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣವಾಗ್ತದೆ. ಸೊ ಯೇಸು ಕ್ರಿಸ್ತನನ್ನು ದೇವರು ಸಮಸ್ತದ ಮೇಲೆ ಅಧಿಕಾರವನ್ನಾಗಿ ಈ ಲೋಕದಲ್ಲಿಯೂ ಬರುವ ಲೋಕದಲ್ಲಿ ನೇಮಿಸಿದ್ದಾರೆ. ಸೊ ಆತನ ಸತ್ತೊಳಗಿಂದ ದೇವರು ಎಬ್ಬಿಸಿದ್ದು ಮಾತ್ರ ಅಲ್ಲ, ಆತನ ಪರಲೋಕದಲ್ಲಿ ಉನ್ನತವೊಂದಲ್ಲಿ ಆಸೀನನಾಗಿದ್ದಾನೆ, ಸಮಸ್ತದ ಮೇಲೆ ಅಧಿಕಾರವುಳ್ಳವನಾಗಿದ್ದಾನೆ, ಈ ಲೋಕದಲ್ಲಿಯೂ ಬರುವ ಲೋಕದಲ್ಲಿಯೂ. ಆ ಯೇಸು ಕ್ರಿಸ್ತನನ್ನೇ ನಾವು ಧರಿಸಿಕೊಂಡಿದ್ದೇವೆ, ಆತನೇ ನಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾರೆ. ಸೊ ನಾವು ಇಲ್ಲಿ ಎಫೆಸ ಪತ್ರಿಕೆ 2ನೇ ಅಧ್ಯಾಯದ 6ನೇ ವಚನದಲ್ಲಿ ಓದುವಾಗ, ನಮ್ಮನ್ನು ಕೂಡ ಪಾಪದಲ್ಲಿ ಸತ್ತಿದ ನಮ್ಮನ್ನು ಕೂಡ ದೇವರು ಪಾಪದಿಂದ ಬಿಡಿಸಿದ್ದು ಮಾತ್ರ ಅಲ್ಲ, ನಮ್ಮನ್ನು ಕ್ರಿಸ್ತನೊಂದಿಗೆ ಕೂತ್ಕೊಂಡು ನಿಲ್ಲಿಸಿದ್ದಾರೆ. ಎಫೆಸ 2ನೇ ಅಧ್ಯಾಯದ 6ನೇ ವಚನ, 5ನೇ ವಚನದಿಂದ ಓದ್ತೇನೆ, ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು, ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸು ನಮಗೆ ಮಾಡುವ ಉಪಕಾರದ ಮೂಲಕ ನಮ್ಮ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗದಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿರಿಸಿದ್ದಾನೆ. ಹಲ್ಲೆಲೂಯಾ. ಸೊ ದೇವರು ನಮ್ಮನ್ನು ಪಾಪದ ಪಾಲಿನಿಂದ ಬಿಡಿಸಿದ್ದು ಮಾತ್ರ ಅಲ್ಲ, ಅಪರಾಧಗಳ ನಿಮಿತ್ತ ಸತ್ತವರನ್ನು ನಮ್ಮನ್ನು ಬಿಡುಗಡೆಗೊಳಿಸಿ ಪುನಃ ಹೊಸ ಆರಂಭವನ್ನು ನಮ್ಮನ್ನು ಸತ್ತೊಳಗಿಂದ ಎಬ್ಬಿಸಿದ್ದು ಮಾತ್ರ ಅಲ್ಲ, ನಮ್ಮನ್ನು ಪರಲೋಕದಲ್ಲಿ ಆತನು ಯೇಸುವಿನೊಂದಿಗೆ ಕೂಡ್ಕೊಳ್ಳಿಸಿದ. ಸೊ ಇನ್ ದ ಸ್ಪಿರಿಚುವಲ್ ಆತ್ಮಿಕ ರೆಲ್ಮ್ನಲ್ಲಿ ನಾವು ಕ್ರಿಸ್ತನೊಂದಿಗೆ ಅವರಾಗಿದ್ದೇವೆ. ನಾವು ಈ ಲೋಕದಲ್ಲಿ ಕ್ರಿಸ್ತನೊಂದಿಗೆ ಜೊತೆಗೆ ನಾವು ಆಳ್ವಿಕೆ ಮಾಡಲಿಕ್ಕೆ, ಡೊಮಿನಿಯನ್ ಮಾಡಲಿಕ್ಕೆ ಕರೆಯಲ್ಪಟ್ಟವರಾಗಿದ್ದೇವೆ. ಸೊ ಮೊದಲು ಆದಾಮನನ್ನು ದೇವರು ಆಳ್ವಿಕೆ ಮಾಡಲಿಕ್ಕೋಸ್ಕರ ಸೃಷ್ಟಿ ಮಾಡಿದರು, ಇವು ಭೂಮಿಯನ್ನು ವಶ ಮಾಡಲಿಕ್ಕೋಸ್ಕರ ಸೃಷ್ಟಿ ಮಾಡಿದರು. ಪಾಪ ಬಂತು, ಸೈತಾನನು ಆ ಎಲ್ಲ ಅಧಿಕಾರವನ್ನು ತಾನು ಕತ್ತುಕೊಂಡು ಆದಾಮನಿಂದ ಅದನ್ನು ತೆಗೆದುಕೊಂಡು ಆದರೆ ಯೇಸು ಸ್ವಾಮಿ ಲೋಕಕ್ಕೆ ಇಳಿದು ಬಂದು ಸೈತಾನನ ಕಾರ್ಯಗಳನ್ನು ಲಯಗೊಳಿಸಿ ಆತನು ಆ ಅಧಿಕಾರವನ್ನು ತನ್ನ ಮೇಲೆ ತೆಗೆದುಕೊಂಡು, ನಾವಿಲ್ಲಿ ನೋಡ್ತೇವೆ, ಸತ್ತು ಹೋಗಿದ್ದ ಕ್ರಿಸ್ತನನ್ನು ದೇವರು ಸತ್ತೊಳಗಿಂದ ಎಬ್ಬಿಸಿದ್ದು ಮಾತ್ರ ಅಲ್ಲ, ಪರಲೋಕದಲ್ಲಿ ಉನ್ನತವಾಗಿ ಕೂತ್ಕೊಳ್ಳಿಸಿದ್ರು, ಎಲ್ಲದರ ಮೇಲೆ ಆತನನ್ನು ಅಧಿಕಾರಿಯಾಗಿಟ್ಟರು. ಆ ಯೇಸುವನ್ನೇ ನೀನು ಧರಿಸಿಕೊಂಡಿದ್ದೇವೆ. ಆ ಯೇಸುವಿನೊಂದಿಗೆ ಐಕ್ಯವಾಗಿರುವ ನಾವು, ದೀಕ್ಷಾಸ್ನಾನದ ಮೂಲಕ ಒಂದಾಗಿರುವ ನಾವು ಈ ಲೋಕದಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಕರೆಯಲ್ಪಟ್ಟವರಾಗಿದ್ದೇವೆ. ಹಲ್ಲೆಲೂಯಾ. ನಾವು ನಮ್ಮ ದೇವರು ಆಳ್ವಿಕೆ ಮಾಡುವ ಆತನು, ನಾವು ಆತನ ಸ್ವಾರೂಪ್ಯದಲ್ಲಿ ಉಂಟಾಗಿದ್ದೇವೆ. ನಾವು ಆಳ್ವಿಕೆ ಮಾಡಲಿಕ್ಕೆ ಕರೆಯಲ್ಪಟ್ಟವರು.
ನಾವು ದೇವರ ಸ್ವಾರೂಪ್ಯದಲ್ಲಿ ಉಂಟಾದವರು, ನಾವು ನಾಶವಾಗದ ಬೀಜದಿಂದ ಉಂಟಾದವರು. ನಮ್ಮ ದೇವರಿಗೆ ಅಂತ್ಯವಿಲ್ಲ, ನಮಗೂ ಕೂಡ ಅಂತ್ಯವಿಲ್ಲ. ಹಲ್ಲೆಲೂಯ. ನಾವು ಈ ಸ್ಥಿತಿಯಿಂದ ನಾವು ಇನ್ನೊಂದು ಲೋಕಕ್ಕೆ ವರ್ಗಾವಣೆ ಆಗುವವರು. ಹಲ್ಲೆಲೂಯ. ಸೊ 1 ಕೊರಿಂಥ 15:49 ನಾವು ಓದ್ತೇವೇನೆಂದರೆ, ನಾವು ಆದಾಮನ ಸ್ವರೂಪವುಳ್ಳವರಾಗಿದ್ದು, ಮಣ್ಣಿನಿಂದ ಬಂದಾತನ ಸ್ವರೂಪವುಳ್ಳವರಾಗಿದ್ದು, ಯೇಸು ಕ್ರಿಸ್ತನ ಪರಲೋಕದಿಂದ ಬಂದಾತನು, ನಾವು ಪರಲೋಕದಿಂದ ಬಂದಾತನ ಸ್ವರೂಪವನ್ನು ಧರಿಸಿಕೊಂಡವರಾಗಿದ್ದೇವೆ. ಈಗ 1 ಕೊರಿಂಥ 15:49 ನಾವು ಮಣ್ಣಿನಿಂದ ಹುಟ್ಟಿದವನ ಸ್ವರೂಪವನ್ನು ಧರಿಸಿಕೊಂಡಿರೋ ಪ್ರಕಾರ ಪರಲೋಕದಿಂದ ಬಂದಾತನ ಸ್ವರೂಪವನ್ನು ಧರಿಸಿಕೊಳ್ಳಬೇಕು ಎಂಬುದಾಗಿ. ಆದಾಮನಿಂದ ಸೈತಾನನು ಕದ್ದದ್ದು ಕಡಿಮೆ, ಯೇಸು ಕ್ರಿಸ್ತನ ಮೂಲಕ ದೇವರು ನಮಗೆ ಕೊಟ್ಟಿರುವುದು ಅತಿ ಹೆಚ್ಚು, ಅತಿ ಉನ್ನತವಾದುದು, ಶ್ರೇಷ್ಠವಾದುದು. ಅದಕ್ಕೆ ಯೇಸು ಹೇಳ್ತಾರೆ, ಯೋಹನ ಬರೆದ ಸುವಾರ್ತೆ 15:10 ಯೇಸು ಕ್ರಿಸ್ತ ನಾನು ಬಂದಿರುವಂಥ ನಾನು ನಿಮಗೆ ಜೀವ ಇರಬೇಕೆಂಬುದಾಗಿಯೂ ಅದು ಸಮೃದ್ಧಿಯಾಗಿರಬೇಕೆಂಬುದಾಗಿ ಬಂದಿದ್ದೇನೆ ಎಂಬುದಾಗಿ. ಓಕೆ. ನಾವು ಈ ಸಂದೇಶದಲ್ಲಿ ಇನ್ನೂ 3 ವಿಷಯಗಳನ್ನು ಯೇಸು ಕ್ರಿಸ್ತನ ಪುನರುತ್ಥಾನದ ಮಹತ್ವವನ್ನು ಧ್ಯಾನಿಸಿದ್ದೇವೆ. ನಾವು ಒಟ್ಟಿಗೆ 5 ಸಂಗತಿಗಳನ್ನು ಧ್ಯಾನ ಮಾಡಿದ್ದೇವೆ. ಮೊದಲನೇದಾಗಿ ಯೇಸು ಕ್ರಿಸ್ತನ ಪುನರುತ್ಥಾನ ಆಗುವುದರ ಮೂಲಕ ನಾನೇ ರಕ್ಷಕನು, ಒಡೆಯನು, ಸಮಸ್ತದ ಮೇಲೆ ಅಧಿಕಾರವುಳ್ಳ ಆತನು ಎಂಬುದಾಗಿ ಆತನು ಸಾರಿದನು. ಎರಡನೇದಾಗಿ ನಾವು ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ವಿ. ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದುವುದರ ಮೂಲಕ ನಮಗೆ ಮರಣದ ಮೇಲೆ ಜಯ ಸಿಕ್ಕಿತು. ಯಾಕೆಂದರೆ ಮರಣವನ್ನು ಜಯಿಸಿದ ಯೇಸು ನಿನ್ನ ಒಳಗೆ ವಾಸ ಮಾಡ್ತಾ ಇದ್ದಾರೆ. ಆತನ ಮೂಲಕ ನಮಗೂ ಕೂಡ ಮರಣದ ಮೇಲೆ ಜಯ ಸಿಕ್ಕಿತು. ನಂತರ ನಾವು 4ನೇದಾಗಿ ನೋಡಿದ್ದೇವೆ, ನಮ್ಮ ರಕ್ಷಣೆಯ ನಿರೀಕ್ಷೆಗೆ ಬಲ ಬಂತು. ಏಕೆಂದರೆ ಪುನರುತ್ಥಾನದ ಯೇಸು ಪರಲೋಕಕ್ಕೆ ಹೋಗಿ ತನ್ನ ರಕ್ತವನ್ನು ಅರ್ಪಿಸಿ ನಮಗೋಸ್ಕರ ಪವಿತ್ರಾತ್ಮನನ್ನು ಕಳಿಸಿಕೊಟ್ರು. ಈ ಪವಿತ್ರಾತ್ಮನು ನಮಗೆ ವಿಮೋಚನೆಗೆ ಆತನು ಸೀಲಾಗಿದ್ದಾರೆ. ಆತನು ನಮ್ಮ ವಿಮೋಚನೆಗೆ ಆತನು ಸೀಲಾಗಿದ್ದಾರೆ. ಹಲ್ಲೆಲೂಯ. ನಂತರ ನಾವು 5ನೇದಾಗಿ ನೋಡ್ತೇವೆ, ಭೂಮಿಯಲ್ಲಿ ಆಳ್ವಿಕೆ ಮಾಡಲು, ಅಧಿಕಾರ ಮಾಡಲು ನಮಗೆ ಬಲ ಬಂತು. ಹಲ್ಲೆಲೂಯ. ಯಾಕೆಂದರೆ ಸಮಸ್ತದ ಮೇಲೆ ಅಧಿಕಾರವುಳ್ಳ ಯೇಸು ನಿನ್ನ ಒಳಗೆ ವಾಸ ಮಾಡ್ತಾ ಇದ್ದಾರೆ. ಆತನ ಮೂಲಕ, ಆತನೊಂದಿಗೆ ನಾವು ಕೂಡ ಈ ಲೋಕದಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ದೇವರು ಈ ವಾಕ್ಯ ಭಾಗದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಸೇರಿ ಬಂದಿದ್ದೇವೆ. ಅಪ್ಪ, ಈ ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ಬಿತ್ತಲ್ಪಟ್ಟಿರೋ ವಾಕ್ಯಗಳು ನಿಮ್ಮ ಮಕ್ಕಳ ಜೀವನದಲ್ಲಿ ಆಳವಾಗಿ ಬೇರೂರಲಿ, 100ರಷ್ಟು ಫಲ ಕೊಡಲಿ, ಮಹತ್ವದ ಕಾರ್ಯ ಮಾಡಿ, ಅದ್ಭುತ ಮಾಡಿ, ಅತಿಶಯ ಮಾಡಿ. ಸ್ವಾಮಿ, ನಿಮ್ಮ ವಾಕ್ಯದಲ್ಲಿ ಶಕ್ತಿ ಇದೆ, ಬಲ ಇದೆ ಸ್ವಾಮಿ. ಪ್ರತಿಯೊಂದು ಹೃದಯ, ಮನಸ್ಸು, ಆಂತರ್ಯ ಟ್ರಾನ್ಸ್ಫಾರ್ಮ್ ಆಗಲಿ, ಬದಲಾಗಲಿ ಸ್ವಾಮಿ. ಹಲ್ಲೆಲೂಯ. ಅಪ್ಪ ಸ್ವಾಮಿ, ನಿಮ್ಮ ಪುನರ್ತನದ ಶಕ್ತಿ ಅವರ ಜೀವಿತದಲ್ಲಿ ಕಾರ್ಯ ಮಾಡಲಿ, ಹರಿಯಲಿ ಸ್ವಾಮಿ. ಕತ್ತಲೆಯ ಬದುಕಲಿರುವುದನ್ನು ಬೆಳಕಿಗೆ ತನ್ನಿರಿ ಸ್ವಾಮಿ. ತಂದೆ ಸ್ವಾಮಿ, ಅವರ ಜೀವಿತದಲ್ಲಿ ಇರುವ ಕಷ್ಟಗಳು, ಕಣ್ಣೀರುಗಳು ನೋಡುವ ದೇವರು. ಮನುಷ್ಯರಾದರೂ ಹೊರಗಿನ ತೋರಿಕೆ ನೋಡ್ತಾರೆ, ಆದರೆ ನೀವು ಆಂತರ್ಯವನ್ನು ನೋಡುವ ದೇವರು. ಅಪ್ಪ ಸ್ವಾಮಿ, ಅವರ ಪ್ರಾರ್ಥನೆ, ವಿಜ್ಞಾಪನೆಗಳು ನಿಮ್ಮ ಚಿತ್ತದ್ದೇ ಉತ್ತರಿಸಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಿ. ನಿಮ್ಮ ಮಕ್ಕಳ ಸಾಕ್ಷಿಯ ಮೂಲಕ ನಿಮ್ಮ ನಾಮ ಮೇಲೆ ಎತ್ತಲ್ಪಡಲಿ. ಅಪ್ಪ, ಎಲ್ಲವನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ದೇವ. ನಮ್ಮ ಪ್ರಾರ್ಥನೆ ಕೇಳಿ ಉತ್ತರಿಸಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದೇವೆ. ಆಮೆನ್. ಪ್ರಿಯರೇ, ಈ ಸಂದೇಶ ನಿಮ್ಮ ಜೀವಿತಕ್ಕೆ ಆಶೀರ್ವಾದದಾಯಕವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಒತ್ತಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಸಂದೇಶವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಅವರನ್ನು ಬ್ಲೆಸ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.